ಕಡೆ ಶಿವಾಲಯ ಮಹತೋಬರ ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಭವ್ಯ ದೇವಾಲಯದ ಗರ್ಭಗುಡಿ ಹಾಗೂ ತೀರ್ಥ ಮಂಟಪದ ಪುನರ್ ಕಾರ್ಯಕ್ಕೆ ಬರದ ಸಿದ್ಧತೆ ಆರಂಭ ಆಗಿದೆ. ಜುಲೈ 5ರಂದು ಮಧ್ಯಾಹ್ನ 12:07 ಮಹತೋಬರ ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ನೂತನ ಗರ್ಭಗುಡಿ ಹಾಗೂ ತೀರ್ಥ ಮಂಟಪಕ್ಕೆ ಉಡುಪಿಯ ಸೋದೆ ಮಠದ ಪೀಠಾಧಿಪತಿ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರು ಶಿಲಾನ್ಯಾಸವನ್ನ ನೆರವೇರಿಸಲಿದ್ದಾರೆ. ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳು, ವಾಸ್ತು ತಜ್ಞರಾದ ಶ್ರೀ ಕೃಷ್ಣರಾಜ ತಂತ್ರಿಗಳು, ಪ್ರಮುಖರಾದ ಕೆಕೆ ಶೆಟ್ಟಿ, ಅಹಲ್ಯಾನಗರ ಎಂಎಚ್, ರಾಘವೇಂದ್ರ ಎ, ರಘುನಾಥ್ ಸೋಮಯಾಜಿ, ಕೇಶವ ಪ್ರಸಾದ್ ಮುಳಿಯ ಹಾಗೂ ದೇವಸ್ಥಾನದ ಅರ್ಚಕರು ಪಾಲ್ಗೊಳ್ಳಲಿಕ್ಕಿದ್ದಾರೆ ಎಂದು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪುರುಷೋತ್ತಮ್ ಆರ್ ಶೆಟ್ಟಿ ನುಳಿಯಾಲು, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕುಸುಮೋದರ ಡಿ ಶೆಟ್ಟಿ ನಡುಮೊಗರುಗುತ್ತು ತಿಳಿಸಿದ್ದಾರೆ. ಪುರಾಣ ಪ್ರಸಿದ್ಧ ಮತ್ತು ಐತಿಹಾಸಿಕ ಮಹತ್ವದ ಈ ದೇವಾಲಯವು ನೇತ್ರಾವತಿ ನದಿ ಕಿನಾರಿಯಲ್ಲಿದ್ದು ಬಂಟ್ವಾಳ ತಾಲೂಕಿನ ಮೊಗರ್ನಾಡು ಮಾಗ್ನೆ ಕಡೇಶ್ವಾಲ್ಯ ಗ್ರಾಮದಲ್ಲಿ ಸರ್ವರ ನಂಬಿಕೆಯ ಕೇಂದ್ರ ಬಿಂದುವಾಗಿದೆ. ಈ ದೇವಾಲಯವನ್ನ ಪಶ್ಚಿಮ ಸಮುದ್ರ ತೀರದಲ್ಲಿರುವ ಮಂಗಳಾಪುರವನ್ನ ಆಳ್ತಾ ಇದ್ದ ಲೋಕಾದಿತ್ಯನ ಮಗನಾದ ವೀರಬಾಹುವು ಕಟ್ಟಿಸಿದನೆಂಬ ನಂಬಿಕೆ ಕೂಡ ಇದೆ. ಶತಮಾನಗಳ ಹಿಂದೆ ಈತನು ತನ್ನ ಪಾಪ ವಿಮೋಚನೆಗಾಗಿ 100 ಶಿವಾಲಯಗಳನ್ನ ಮತ್ತು ಈ ಪುಣ್ಯಕ್ಷೇತ್ರದಲ್ಲಿ ನರಸಿಂಹಸ್ವಾಮಿ ದೇವಾಲಯವನ್ನ ಕಟ್ಟಿಸಿದ. ಇದೇ ಕಡೆ ಶಿವಾಲಯವೆಂದು ಹೆಸರಾಯಿತು. ಪವಿತ್ರ ವಾಹಿನಿ ನೇತ್ರಾವತಿ ನದಿಯಲ್ಲಿ ತೀರ್ಥಸ್ನಾನ ಮಾಡುವಂಥದ್ದೇ ಇಲ್ಲಿನ ಭಕ್ತಾದಿಗಳಿಗೆ ಒಂದು ಅದ್ಭುತ ಅನುಭವ. ಶ್ರೀ ಸೋದೆ ವಾದಿರಾಜ ಸ್ವಾಮಿಗಳು ತಮ್ಮ ಯಾತ್ರೆಯ ಸಮಯದಲ್ಲಿ ಈ ಕ್ಷೇತ್ರಕ್ಕೆ ಬಂದಾಗ ಭೂತರಾಜ ನಾರಳತ್ತಾಯ ದೈವವನ್ನ ಮತ್ತು ದೇವಾಲಯದ ಈಶಾನ್ಯ ಭಾಗದಲ್ಲಿ ಆಂಜನೇಯ ಸ್ವಾಮಿಯನ್ನ ಸ್ಥಾಪಿಸಿದ್ದಾರೆಂದು ತೀರ್ಥ ಪ್ರಬಂಧದಲ್ಲಿ ಉಲ್ಲೇಖವಿದೆ. ಶಿಲೆಯ ಮೇಲೆ ಒಬ್ಬು ಚಿತ್ರದಂತಿರುವ ಮತ್ತು ಸುಮಾರು ಅರ್ಧ ಅಡಿ ಎತ್ತರವಿರುವ ದಕ್ಷಿಣಕ್ಕೆ ಮುಖ ಮಾಡಿರುವ ಶ್ರೀ ಆಂಜನೇಯನ ಪೀಠದ ಅಡಿಯಲ್ಲಿ ಸಣ್ಣ ಕಲ್ಲಿನ ರೂಪದಲ್ಲಿ ಆತ್ಮಲಿಂಗವಿದೆ ಎಂಬ ನಂಬಿಕೆ ಇದೆ. ಇಲ್ಲಿ ನಿತ್ಯ ಅರ್ಧ ಸೇರು ನೈವೇದ್ಯದೊಂದಿಗೆ ಮಧ್ಯಾಹ್ನದ ಹೊತ್ತು ಪೂಜೆ ನಡೆಯುತ್ತದೆ. ಶ್ರೀ ವಾದಿರಾಜರ ಅಭಿಪ್ರಾಯದಂತೆ ಉಪ್ಪಿನಂಗಡಿಯಿಂದ ಕಡೆ ಶಿವಾಲಯದವರೆಗಿನ ನೇತ್ರಾವತಿ ನದಿಯಲ್ಲಿ ಮೂಲ ಸಹಸ್ರಲಿಂಗೇಶ್ವರನಿರುವಂತೆಯೇ ಕಡೆ ಶಿವಾಲಯದಲ್ಲಿಯ ನೇತ್ರಾವತಿ ಮಧ್ಯದಲ್ಲಿ ಮಂಟಪರಹಿತ ಪಂಚಾಂಗದ ನಡುವೆ ಉದ್ಭವ ಶಿವಲಿಂಗ ಇದೆ. ಈ ಲಿಂಗದ ಹಿಂಭಾಗದಲ್ಲಿ ನಾಜೂಕಾಗಿ ಕಡೆದಿರುವ 5 ಹೆಡೆಗಳಿರುವ ನಾಗನ ಕಲ್ಲು ಬಹು ಅಂಶ ಮಣ್ಣು ಮರಳಿನಲ್ಲಿ ಹೂತುಕೊಂಡು ಕಾಣದಂತಿದೆ ಎಂಬುದು ಕ್ಷೇತ್ರದ ಐತಿಹ್ಯದ ಸಂಗತಿಗಳು.